ಶುಕ್ರವಾರ ದಿನ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಹೊರಗೆ ಹೋಗಿದ್ವಿ. ಇನ್ನು ಶನಿವಾರ ಎಲ್ಲೂ ಹೋಗಲಿಲ್ಲ. ನಮ್ಮದು ಮನೆ ದೇವ್ರದ್ದು ಬೆಟ್ಟ ಅಮ್ಮನ ಮನೆ ಹತ್ರನೇ ಇರೋವಂಥದ್ದು. ಅಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ. ಏಕೆಂದರೆ ತಾತ್ಕಾಲಿಕವಾಗಿ ಇದು ಟ್ರೈನ್ ಟಿಕೆಟ್ನ ಬುಕ್ ಮಾಡೋದಿತ್ತು 10:45. ಇನ್ನು ದೇವಸ್ಥಾನಕ್ಕೆ ಹೋಗೋದಾದರೆ ಬೆಟ್ಟ ಹತ್ತಬೇಕಲ್ಲ, ಇನ್ನು ಬೆಳಗಿನ ಜಾವನೇ ಹೋಗಬೇಕು. ಇನ್ನು ಗೌನ್ ಬೇರೆ ಕೊಡೋದಿತ್ತು, ಹಾಸನಲ್ಲಿಂದ ತೊಗೊಂಡು ಬಂದಿದ್ರಲ್ಲ ಅದನ್ನು ಕೊಡೋದಿತ್ತು ಅಂತ ಅಂದ್ಬಿಟ್ಟು ಇನ್ನು ಹೋಗಲೇ ಇಲ್ಲ. ಟಿಕೆಟ್ ಬುಕ್ಕಿಂಗ್ ಆಗುತ್ತೋ ಇಲ್ವೋ, ಇನ್ನು ಮುಂಬೈನಲ್ಲಿ ಬೇರೆ ಹೋಟೆಲ್ ಹೊಡಿತಾರೆ ಅನ್ನೋದೊಂದು ದೊಡ್ಡ ಟೆನ್ಷನಲ್ಲಿತ್ತು. ಹಾಗಾಗಿ ಶನಿವಾರ ದಿನ ಎಲ್ಲೂ ಹೋಗೋದು ಬೇಡ, ಖಾಲಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಆರಾಮಾಗಿ ಒಂದು ದಿವಸ ರಿಲ್ಯಾಕ್ಸ್ ಮಾಡಿಬಿಟ್ಟು ಇನ್ನು ನಾಳೆ ಟ್ರೈನಲ್ಲಿ ಕೂತ್ಬಿಡೋಣ ಅಂತ ಅಂದ್ಬಿಟ್ಟು ಶನಿವಾರ ದಿನ ಎಲ್ಲೂ ಹೋಗಲಿಲ್ಲ. ಇನ್ನು ನನ್ನ ತಮ್ಮ ಮಕ್ಳುಗಳನ್ನ ಕರ್ಕೊಂಡೋಗಿ ಪಾನಿಪುರಿ ಅದು ಇದು ಎಲ್ಲ ತಿನ್ಕೊಂಡು ಬಂದರು. ನಾವು ಮಾತ್ರ ಹೊರಗಡೆ ಎಲ್ಲೂ ಹೋಗಲಿಲ್ಲ. ಇನ್ನು ರಾತ್ರಿ ಊಟಕ್ಕೆ ಫಿಶ್ ಮಾಡಿದರು. ಮತ್ತು ನನ್ನ ತಂಗಿ ಯಜಮಾನ್ರು ಕೂಡ ಬಂದರು ಹಾಸನಿಂದ. ಅವರು ಕೂಡ ಶಾಪ್ ಬಂದ್ ಮಾಡ್ಕೊಂಡು ಬರೋದು ರಾತ್ರಿ 10-10:30 ಆಯಿತು. ಈಗ ಎಲ್ಲರೂ ಕೂಡ ಊಟ ಮಾಡಿ ನನ್ನ ಯಜಮಾನ್ರು ಎಲ್ರಿಗೂ ಕೂಡ ಪಾನ್ ಮಾಡಿ ಕೊಡ್ತಾರೆ. ಎಲ್ಲ ತಿನ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ದೀವಿ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದರೆ ಅದೊಂಥರ ಖುಷಿನೇ ಬೇರೆ ಅಲ್ವರ. ಯೋಚನೆಗಳೆಲ್ಲ ಮರ್ತೇ ಹೋಗ್ಬಿಡ್ತೀವಿ. ನಮಗೆ ಎಷ್ಟು ಬೆಟ್ಟದಷ್ಟು ಯೋಚನೆ ಇದ್ರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದು ಮರ್ತೇ ಹೋಗ್ಬಿಡುತ್ತೆ. ನಮ್ಮ ಕಾರ್ನ ಯಾವಾಗಲೂ ನೆನೆಬೇಕು ಇವರು. ಯಾಕೇಳಿ ಮದುವೆಯಾಗ ಕೆಲಸ ಇಲ್ಲ, ಹೆಚ್ಚು ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ವಿಡಿಯೋ ಕಡೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಮಾತುಗಳು ಬೇರೆ ಥರನೇ ಆಗುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಓಪನ್ ಅಪ್ ಆಗಿ ಮಾತಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಜೋಕ್ಸ್ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ನೋಡಿ, ಮಲ್ಕೊಂಡ್ರು ಕೂಡ ಎಲ್ಲರೂ ಮಲ್ಕೊಂಡ್ರು ಕೂಡ ನನ್ನ ತಮ್ಮ ಹಾಡು ಹೇಳ್ತಾ ಇದ್ದ. ಅವನಿಗೂ ಕೂಡ ಇನ್ನು ನಾಡ್ದು ಬ್ಯಾಂಗ್ಳೂರಿಗೆ ಹೋಗಬೇಕು. ಇನ್ನು ನಾವು ಮುಂಬೈಗೆ ಬರ್ತಿದ್ದೀವಿ. ಹಾಗಾಗಿ ಅವನಿಗೆ ಇಲ್ಲಾಂದ್ರೂ ಕೂಡ ನಿದ್ದೆನೇ ಬರ್ತಾಯಿಲ್ಲ. ಹಾಡು ಹೇಳ್ತಾ ಇರೋನು, ಮತ್ತು ಇನ್ನು ಏನೇನಾದರೂ ಕೂಡ ಮಾತಾಡ್ತಾ ಇರೋನು. ಮತ್ತು ಇನ್ನು ನಮ್ಮದು ಕೂಡ ಹೋಟ್ಲು ಹೋಗುತ್ತಲ್ಲ, ಅದ್ರ ಬಗ್ಗೆನೂ ಕೂಡ ನನ್ನ ತಂಗಿ ನಾನು ಕೂಡ ಮಾತಾಡಿದ್ವಿ. ಸುಮಾರು 12-12:30 ಆಯ್ತೇನೋ, 1 ಗಂಟೆನೇ ಆಯ್ತೇನೋ ನಾವು ಮಲ್ಗೊಳ್ಳೋಷ್ಟ್ರೊಳಗಡೆ. 1 ಗಂಟೆಗೆ ಮಲ್ಕೊಂಡು ಮತ್ತೆ ಆಗಲೇ ನೋಡಿ 4:15ಗೆ ಎದ್ಬಿಟ್ಟು ನಾನು ತೊಡೆ ಮೇಲೆ ಮಲ್ಕೊಂಡು ಮತ್ತೆ ಹಾಡು ಹೇಳ್ತಾ ಇದ್ದಾನೆ. ಅಂದರೆ ಅವನಿಗೆ ತುಂಬಾ ಬೇಜಾರಾಗ್ತಿದೆ. ಈಗ ಬೇಜಾರಾದರೆ ವ್ಯಕ್ತಪಡಿಸೋದು ಹೇಗೆ, ಇನ್ನು ನಾನು ಕೂಡ ಸ್ಯಾಡ್ ಆಗಿದ್ದೀನಿ ಅಂದ್ಬಿಟ್ಟು ಹಾಡು ಹೇಳ್ಬಿಟ್ಟು ಎಲ್ಲರೂ ಕೂಡ ಜಾಗರಣೆ ಮಾಡ್ತಿದ್ದಾನೆ. ಇನ್ನು ನಮ್ಮೂರಿಂದ ಹೊಳೆನರಸೀಪುರಕ್ಕೆ ಏನೊಂದು 3 ಕಿಲೋಮೀಟರ್ ಅಷ್ಟೇ. ಆದರೂ ಕೂಡ ಒಂದು ಅರ್ಧ ಗಂಟೆ ಮೊದಲೇ ಇರಬೇಕು ಅಂತ ಅಂದ್ಬಿಟ್ಟು ಬೇಗನೆ ಮನೆ ಬಿಟ್ವಿ. ಈಗ ಹೊರಡ್ತಾ ಇದ್ದೀವಿ. ಒಂಥರ ಹೋಗ್ಬೇಕಾದ್ರೇ ಒಂಥರ ಖುಷಿ, ಅಲ್ಲಿಂದ ಬರಬೇಕಾದ್ರೇ ಒಂಥರ ಬೇಜಾರು. ನೀವಲ್ಲಿ ವಾತಾವರಣ ನೋಡ್ತಿರ್ಬೋದು, ಇನ್ನೂ ಕೂಡ ಹಿಮ ಬಿದ್ದಿತ್ತು. 7 ಗಂಟೆ ಅಂತ ಅನ್ಕೋತೀನಿ ನಾನು ಮನೆಯಿಂದ ಹೊರಟಾಗ. ಇದೆಲ್ಲ ನೋಡಿ, ನಾವು ಸ್ಕೂಲ್ಗೆ ಕಾಲೇಜ್ಗೆ ನಾನು ಇದೇ ರಸ್ತೆಯಲ್ಲಿ 3 ಕಿಲೋಮೀಟರು ನಡ್ಕೊಂಡು ಬರ್ತಾಯಿದ್ದೆ ಗೊತ್ತಾ. ಆವಾಗ ಯಾವುದೇ ರೀತಿ ವೆಹಿಕಲ್ಸ್ಗಳಿರಲಿಲ್ಲ. ಯಾವಾಗ ಈಗ ನಾನು ಮದುವೆ ಆಗೇನೆ 19 ವರ್ಷ ಅಂತ ಅಂದಾಗ ನಾನು ಸುಮಾರು 5th ಸ್ಟ್ಯಾಂಡರ್ಡಿಂದ ಇಲ್ಲೇ ನಾವು ನಡೆಯೋದು. 5ನೇ ಕ್ಲಾಸ್ವರೆಗೆ ಮಾತ್ರ, 4ನೇ ಕ್ಲಾಸ್ವರೆಗೆ ಮಾತ್ರ ನಮ್ಮೂರಿನಲ್ಲಿ ಸ್ಕೂಲ್ ಇದ್ದಿದ್ದು. ಈ ರಸ್ತೆಯಲ್ಲಿ ನಾವು ಪ್ರತಿನಿತ್ಯ ನಡ್ಕೊಂಡೇ ಸ್ಕೂಲಿಗೆ ಬರ್ತಾಯಿದ್ದಿದ್ದು. ಮತ್ತು ಕಾಲೇಜಿಗೂ ಕೂಡ ಅಷ್ಟೇ, ನಾನು ಕಾಲೇಜಿಗೆ ಬರಬೇಕಾದ್ರೂ ಕೂಡ ನಡ್ಕೊಂಡು ಬರ್ತಾಯಿದ್ದೆ. ಈಗ ವಿಡಿಯೋ ನೋಡಬೇಕಾದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಏನು ಮರ್ತಿಲ್ಲ ಅಲ್ವಾ ಕುಶಲ್ ಬ್ಯಾಗು? ಹಾಂ, ನೋಡಿ, ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ಗೆ ಬಂದಾದಮೇಲೆ ಏನೋ ಒಂಥರ ಮನಸ್ಸಿಗೆ ಫೀಲ್ ಆಗ್ತಾ ಇರ್ತದೆ. ಅಯ್ಯೋ, ಇನ್ನೇನು ರೈಲ್ ಬಂದ್ಬಿಡುತ್ತೇನೋ, ಇನ್ನು ಹೊರಟ್ಬಿಡ್ತೀವಿ, ಇನ್ನು ಮತ್ತೆ ನಮ್ಮೂರ ಕಡೆ ಬರೋದು ಎಷ್ಟು ವರ್ಷ ಆಗುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ಒಂಥರ ಬೇಜಾರು ಫ್ರೆಂಡ್ಸು. ಅಂದರೆ ಅದು ಬಿಡಿ, ಹೇಳಲಿಕ್ಕಾಗೋದಿಲ್ಲ. ನೋಡಿ, ವಾತಾವರಣ ಇನ್ನೂ ಕೂಡ ಮಂಜು ಇತ್ತು. ನಾವು ಬೇಗ ಬಂದಿದ್ದರಿಂದ ಸ್ವಲ್ಪ ಮುಂಬೈಗೆ ಅವರೆಕಾಯಿ ಮತ್ತು ಸ್ವಲ್ಪ ಪೇಪರ್ ಪ್ಲೇಟ್ ಎಲ್ಲ ಬೇಕಿತ್ತು. ನನ್ನ ತಮ್ಮ ಮತ್ತು ಇವ್ರ ಪಾಪ ಹೋಗಿ ತೊಗೊಂಡು ಬಂದರು. ಇನ್ನು ನಾವು ಮಾತಾಡ್ತಾ ಸುಮಾರು ಅರ್ಧ ಗಂಟೆನೇ ಬೇಗ ಹೋಗಿದ್ವಿ ಅಂತ ಅನಿಸುತ್ತೆ. ಮಾತಾಡ್ತಾ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ.
ತಾತ ನೆಕ್ಸ್ಟ್ ಟೈಮ್ ಬರೋಷ್ಟರಿಗೆ ಇದು ಹೊಟ್ಟೆ ಹಿಂದಗಡೆ ಹೋಗಿರ್ಬೇಕು. ಏನು ಹೋಗಲ್ಲ ಅದು ತೆಗೆ ಗೆಟ್ಬೇಡ. ಅಯ್ಯೋ ಅಕ್ಕ ಅಮ್ದಿರ್ ಜೊತೆ ಮಾತಾಡಿದ್ರೆ ಎಷ್ಟೊತ್ತು ಲಕ್ಷ ಲಕ್ಷ ಆಗಿರೋದು. ಬತ್ತವಲ್ಲ ಅವ ಹೆಂಗೆ ದುಡ್ಡು ಕೊಡ್ಲಿ ಅಂತ ಎಷ್ಟು ಖುಷಿ ಮಾಡಿರ್ತೀವಿ. ಕೊಡೋದೇ ಅದೇ ಕೆಲಸ ಒಳಗೆ ಕೊಡ್ಲಿ ಊರು ಅಮ್ದಿರ್ ಬತ್ತವರಲ್ಲ. ನಮ್ಮದು ತಾಲೂಕಾದ್ರಿಂದ ಅಲ್ಲಿ ಒಂದೇ ನಿಮಿಷ ಇರುತ್ತೆ ಸ್ಟಾಪು, ಮತ್ತು ನಮ್ಮ ಜೊತೆ ಇನ್ನೂ ತುಂಬ ಜನ ಹತ್ತೋರು ಇರ್ತಾರೆ, ಲಗೇಜ್ ಎಲ್ಲ ಇರುತ್ತೆ. ಹಾಗಾಗಿ ಸರಿಯಾಗಿ ಯಾರಿಗೂ ಕೂಡ ಮುಖ ನೋಡ್ಕೊಂಡು ಬಾಯ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಅದೊಂದು ಬೇಜಾರು. ಬೇಜಾರಾಯ್ತದಲ್ವಾ? ಒಂದು ವಾರ ಬೇಜಾರನೇ. ಒಂದ್ಸಲ ಬರ್ಬೇಕು, ಅದು ವರ್ಷಕ್ಕೆ ಒಂದ್ಸಲ ಒಂಥರ ಬೇರೆ ಫಿಶ್ ಆಯ್ತದೆ. ನಾವು ವೆಕೇಷನ್ ಟೈಮ್ನಲ್ಲೂ ಕೂಡ ಏನು ಊರಿಗೆ ಬರಲ್ಲ, ಅಂದರೆ ಹೀಗೆ ಏನಾದರೂ ಕೂಡ ಕೆಲಸ ಕಾರ್ಯ ಇದ್ದರೆ ಮಾತ್ರ ಬರೋ ಅಂಥದ್ದಲ್ವರ. ಹಾಗಾಗಿ ಪುಣ್ಯ ಹೇಳ್ತಾ ಇದ್ಲು, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆನಾದರೂ ಬರಬೇಕಲ್ವರ ಪಾಪ ಫ್ರೆಶ್ ಆಯ್ತದೆ ಅಂತ. ನಾವು ಈಗ ಮೇ ಅಲ್ಲ ಮಾರ್ಚ್ನಲ್ಲಿ ಬಂದಿದ್ವಿ, ನಾನು ಮತ್ತು ಪುಣ್ಯ ತಾತಂಗೆ ಹುಷಾರಿಲ್ಲ ಅಂತ ನೋಡಲಿಕ್ಕೆ. ಆದರೆ ಇವ್ರ ಪಪ್ಪ ಮತ್ತು ಪುಣ್ಯ ಮಾತ್ರ 2 ವರ್ಷ ಆಗಿತ್ತು ಬಂದು. ಹಾಗಾಗಿ ಅವಳಿಗೆ ಒಂಥರ ಖುಷಿ ಆಗ್ತಾಯಿತ್ತು ನೋಡಿ. ನಾವು ಹೋಗ್ಬೇಕಾದ್ರೆ ನಮ್ಮೂರದು ಗೇಟ್ ಕಾಣಿಸುತ್ತೆ, ಮತ್ತು ಹೇಮಾವತಿ ನದಿ ಕಾಣಿಸುತ್ತೆ, ಇನ್ನು ನಾನು ಓದಿದ್ದು ಕಾಲೇಜು ಗರ್ಲ್ಸ್ ಜೂನಿಯರ್ ಕಾಲೇಜ್ ಕಾಣಿಸುತ್ತೆ. ಅದೆಲ್ಲನೂ ನೋಡ್ಕೊಂಡು ಹೋಗ್ತಾಯಿದ್ವಿ, ಖುಷಿ ಆಯ್ತಾಯಿತ್ತು. ಊರಿಗೆ ಹೋಗಬೇಕು ಅಂತಂದರೆ ಒಂದು ವಾರದಿಂದ, ನಾವು ಎಷ್ಟೇ ಸಿಂಪಲ್ಲಾಗಿ ಕಮ್ಮಿ ದಿನಕ್ಕೆ ಹೋಗ್ತೀವಿ ಅಂದರೂ ಕೂಡ ಒಂದು ವಾರದಿಂದ ರೆಡಿ ಮಾಡ್ಕೊಂಡು ಏನೋ ಒಂಥರ ಸಂಭ್ರಮ ಇರುತ್ತೆ. ಇನ್ನು ಅಲ್ಲಿಂದ ಬರಬೇಕಾದ್ರೆ ಏನೋ ಒಂಥರ ಬೇಜಾರು. ಆ ಒಂದು ದಿವಸ ರೈಲಿನಲ್ಲಿ ಏನೋ ಒಂಥರ ಸ್ಯಾಡಾಗಿ ಕಳೆಯುತ್ತೆ. ಮತ್ತು ಟ್ರೈನೆಲ್ಲ ಫುಲ್ ಖಾಲಿ ಇತ್ತು, ಏಕೆಂದರೆ ಮೈಸೂರಿಂದ ಇದು ರೈಲು ಹೊರಡೋದ್ರಿಂದ ಇನ್ನು ಮುಂದೆ ಹತ್ಕೋತಾರೆ. ಹಾಗಾಗಿ ಎಲ್ಲ ಫುಲ್ ಖಾಲಿ ಇತ್ತು ನೋಡಿ. ನಮ್ಮೂರು ಹೇಗಿದೆ ಅಲ್ವರ, ಹಾಸನ ಬರೋವರೆಗೂ ನೋಡ್ಕೊಂಡೇ ಹೋಗೋಣ ಅನ್ನಿಸ್ತದೆ. ಇನ್ನು ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ನಮ್ಮಮ್ಮ ಚಿಕನ್ ಬಿರಿಯಾನಿ ಮಾಡಿಕೊಟ್ಟಿದ್ರು. ಸ್ವಲ್ಪನೇ ಮಾಡಿಕೊಡಿ ಅಂತ ಹೇಳಿದೆ, ಆದರೂ ಕೂಡ ತುಂಬ 2 ಟೈಮ್ ಆಗೋಷ್ಟು ಮಾಡಿಕೊಟ್ರು. 2 ಟೈಮ್ಗಿಂತ ಇನ್ನೂ ಜಾಸ್ತಿನೇ ಮಾಡಿಕೊಟ್ಟಿದ್ರು. ರೈಲ್ನಲ್ಲಿ ಹೇಗೆ ಗೊತ್ತಾ, 1 ಟೈಮ್ ತಿಂದಿದ್ದು ಮತ್ತೆ ತಿನ್ನೋಕ್ಕಾಗೋದೇ ಇಲ್ಲ. ಇನ್ನು ಹುಬ್ಳಿ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ಹುಬ್ಳಿ ಸ್ಟೇಷನಲ್ಲಿ ನೋಡಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಇದನ್ನು 1 ಪ್ಯಾಕೆಟ್ ತೊಗೊಂಡಿದ್ವಿ. ಅದು ಇಷ್ಟ ಆಗಿತ್ತು ಅಂದ್ಬಿಟ್ಟು ಈ ಸಲ ಇವ್ರ ಪಪ್ಪ 2 ಪ್ಯಾಕೆಟ್ ತೊಗೊಂಡ್ರು. ಇನ್ನು ಪುಣ್ಯ ಇದು ಉದ್ದಿನ ವಡೆ ಅಂತ ಬೇಕು ಅಂತ ಕೇಳಿದ್ಲು. ಅವಳು ಮಧ್ಯಾಹ್ನ ಊಟಕ್ಕೆ ನಾನು ಮತ್ತೆ ಬಿರಿಯಾನಿ ತಿನ್ನೋದಿಲ್ಲ ಪಪ್ಪ, ನನಗೆ ಉದ್ದಿನ ವಡೆ ಕೊಡಿಸಿ ಅಂತ. ಇನ್ನು ಉದ್ದಿನ ವಡೆ ತೊಗೊಂಡ್ವು. ಇನ್ನು ಅಪ್ಪ ಮಗ ಮತ್ತೆ ಬಿರಿಯಾನಿನೇ ತಿಂದರು. ಇನ್ನು ನಾನು ಏನೂ ಸಹ ತಿನ್ನಲೇ ಇಲ್ಲ, ಅಂದರೆ ನಾನು ಬೆಳಗ್ಗೆ ತಿಂಡಿ ತಿಂದಿದ್ದೇ ಲೇಟಾಗಿತ್ತು, ಹಾಗಾಗಿ ಹೊಟ್ಟೆ ಹಸಿವು ಅಂತ ಅನ್ನಲೇ ಇಲ್ಲ. ಮತ್ತು ಅದು ಇದು ಸ್ನ್ಯಾಕ್ಸ್ಗಳು ಬರ್ತಿತ್ತು, ಅದೆಲ್ಲ ಸಹ ತೊಗೋತಾ ಇದ್ವಿ ಎಲ್ಲ. ಹಾಗಾಗಿ ಊಟ ಬೇಕು ಅಂತ ಅನಿಸೋದೇ ಇಲ್ಲ. ಇನ್ನು ಹುಬ್ಳಿ ಸ್ಟೇಷನಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಅಲ್ಲಿ ಲೈಬ್ರರಿ ಅಂದರೆ ಬುಕ್ಸು ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಈ ಸಲವೂ ಕೂಡ ಬರಬೇಕಾದ್ರೆ ನಮ್ಮ ಮಕ್ಳುಗಳು ಒಂದು ಬುಕ್ಸ್ ತೊಗೊಂಡು ಬಂದರು. ಚೆನ್ನಾಗಿರುತ್ತೆ, ಮಿಸ್ ಮಾಡೋದಿಲ್ಲ. ಇವರು ಕಾಯ್ತಾ ಇರ್ತಾರೆ ಹುಬ್ಳಿ ಸ್ಟೇಷನ್ ಅಂದರೆ, ಬುಕ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಕ್ಕ ತಮ್ಮ ಹೋಗ್ಬಿಟ್ಟು ಒಂದು ಬುಕ್ಸ್ ತೊಗೊಂಡು ಬಂದರು. ಯಾವುದು ಅಂತ ಹಾಗೆಯೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಸಲ ಜರ್ನಿ. 3 ದಿವಸ ಅಷ್ಟೇ, ಆದರೂ ಕೂಡ ಒಂಥರ ಖುಷಿ ಆಯಿತು, ಮೈಂಡ್ ಫ್ರೆಶ್ ಆಯಿತು. ಯಾವುದೇ ರೀತಿ ಬೇಜಾರಾಗಲಿಲ್ಲ. ಕೆಲವೊಂದು ಸಲ ಊರಿಗೆ ಹೋದಾಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬೇಜಾರಾಗ್ತದೆ. ಈ ಸಲ ಏನೋ ಒಂಥರ ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದಿದ್ದಾಯಿತು. ಯಾವಾಗಲೂ ಕೂಡ ಹೀಗೇ ಖುಷಿ ನಮ್ಮ ಮಕ್ಕಳು ಬಾಳಲ್ಲಿ ಎಲ್ರಿಗೂ ಇರಲಿ ಅಂತ ಹಾರೈಸ್ತೀನಿ ನಾನು. ಮತ್ತೀಗ ಮೊಟ್ಟೆ ಪಪ್ಸು, ನನ್ನ ಮಗಳು ಹೊಳೆನರಸೀಪುರದಲ್ಲಿ ಮೊಟ್ಟೆ ಪಪ್ಸ್ ಕೇಳಿದ್ಲು, ಅಲ್ಲಿ ಸಿಕ್ಕಿರಲಿಲ್ಲ. ಅಂದರೆ ಸಿಕ್ಕಿತ್ತು, ಆದರೆ ನಾವು ಒಂದು ಅಂಗಡಿನಲ್ಲಿ ಕೇಳಿಬಿಟ್ಟು ಸುಮ್ಮನೆ ಆದ್ವಿ. ಹಾಗಾಗಿ ಇಲ್ಲಿ ಸಿಕ್ತಲ್ಲ ಅಂದ್ಬಿಟ್ಟು ಕೊಡಿಸ್ತೋ. ಇನ್ನು ಸೀಬೆಹಣ್ಣು ತೊಗೊಂಡು ಎಷ್ಟು ದಪ್ಪಾಗಿತ್ತು. ಇವ್ರ ಪಪ್ಪ ಬೇಡ, ಅದೊಂಥರ ಜಾಸ್ತಿನೇ ದಪ್ಪಾಗಿದೆ, ಟೇಸ್ಟ್ ಇರೋಲ್ಲ ಅಂತ ಹೇಳಿದರು. ಆದರೂ ಒಂದು ತೊಗೊಳ್ಳೋಣ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಒಳ್ಳೆ ಬೆಂಡಾದಂಗೆ ಆಗಿತ್ತು. ನಾವು ಒಂದು ದಿವಸ ಹಿಂದಿನ ದಿನ ತಾತ್ಕಾಲಿಕದಲ್ಲಿ ಟಿಕೆಟ್ನ ಬುಕ್ ಮಾಡೋದ್ರಿಂದ ಸೀಟು ಕೂಡ ಸಿಕ್ತು. ಹಾಗಾಗಿ ಆರಾಮಾಗಿ ಮಲ್ಕೊಂಡು ಬಂದ್ವಿ. ಮತ್ತು ಟೈಮಿಗೆ ಕರೆಕ್ಟಾಗಿ ರೈಲು ರೀಚ್ ಆಯಿತು. ಯಾವಾಗಲೂ ಕೂಡ 1 ಅವರು 1.5 ಗಂಟೆ ಲೇಟಾಗಿಯೇ ರೀಚ್ ಆಯ್ತಾ ಇದ್ದಿದ್ದು. ನಾವು ಬಂದಿದ್ದ ದಿವಸನೇ ಹಿಂಗೆ ಆಗಬೇಕಂತ ತುಂಬ ಸಲ ನಮ್ಗೆ ಅನಿಸಿದೆ.
5:45 ಟೈಮ್ ತೋರಿಸ್ತಿತ್ತು. ಆ ಟೈಮಿಗೆ ಕರೆಕ್ಟಾಗಿ ದಾದರಿಗೆ ಬಂದು ನಿಲ್ತು. ಮತ್ತು ದಾದರಿಗೆ ಬಂದಾದಮೇಲೂ ಕೂಡ ಇಲ್ಲಿ ಇದು ಟ್ಯಾಕ್ಸಿ ಸಿಸ್ಟಮ್ ಕೂಡ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಮೀಟರ್ನಲ್ಲಿ ಹೋಗೋದಕ್ಕೆ ಒಂದು ಲೈನು, ಮತ್ತಿನ್ನು ಮೀಟರ್ ಇಲ್ದಲೇ ಅವರು ಹೇಳಿದ ರೈಟಿಗೆ ಹೋಗಲಿಕ್ಕೆ ಒಂದು ಲೈನು ಅಂದ್ಬಿಟ್ಟು 2 ಲೈನ್ ಮಾಡಿದ್ದಾರೆ ಈಗ. ಅದೊಂದು ನನಗೆ ಒಳ್ಳೆ ಅನ್ನಿಸ್ತು. ಯಾಕೆಂದರೆ ಅವ್ರು ಕೇಳಿದ್ದೇ ರೈಟ್ ಕೊಡಬೇಕಾಗ್ತದೆ. ಒಳ್ಳೆ ಲೂಟಿ ಮಾಡ್ತಾರೆ ಅಲ್ಲಿ ಟ್ಯಾಕ್ಸಿನಲ್ಲಿ. ಸ್ವಲ್ಪ ನೋಡಿ ಮಾಡಿ ಬರಲಿಲ್ಲ ಅಂತಂದರೆ. ಈ ಕಡೆಯಿಂದ ಹೋಗಿದ್ದು ನಾವು ಮಂಡೇ ಕೂತ್ಕೊಂಡು ಟ್ಯೂಸ್ಡೇ ಇಳಿದ್ವಿ. ಆ ಕಡೆಯಿಂದ ಸಂಡೇ ಕೂತ್ಕೊಂಡ್ವಿ, ಮಂಡೇ ಇಳಿದ್ವಿ. ಒಂದು 6 ಡೇಸ್ ಜರ್ನಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು.